ಸ್ಟ್ರೋಕ್, ಹೀಟ್ ಸ್ಟ್ರೋಕ್ ಅಂತೀವಿ. ಆ್ಯಕ್ಚುಲಿ ನಮ್ಮ ಬೆಂಗಳೂರು ಏರ್ ಕಂಡೀಷನ್ ಸಿಟಿ ಇದ್ದಂಗೆ ನಮ್ಮಲ್ಲಿ ಭಾಳ ಕಡಿಮೆ. ನಾನು ಬಳ್ಳಾರಿ ಒಳಗೆ MBBS ಓದಿದೆ, 46 ಡಿಗ್ರಿ ಟೆಂಪ್ರೇಚರ್ ಹೋಗೋದು. ಇನ್ಫ್ಯಾಕ್ಟ್ ನಮಗೆಲ್ಲ 12 ಗಂಟೆವರೆಗೆ ಅಷ್ಟೇ ಕ್ಲಾಸಸ್ ಇರ್ತಿತ್ತು, ಈವನ್ ಸ್ಕೂಲ್ಗಳು ಕೂಡ ಬಳ್ಳಾರಿಯಲ್ಲಿ. ಅದೇ ನೀವು ನಾರ್ತ್ ಇಂಡಿಯಾಗೆ ಹೋದರೆ 49 ಹೋಗುತ್ತೆ. ಅಲ್ಲಿ ಸನ್ ಸ್ಟ್ರೋಕ್ ಆಗುತ್ತೆ, ಹೀಟ್ ಸ್ಟ್ರೋಕ್ ಅಂತೀವಿ. ಎಷ್ಟೋ ಜನ ಆ ಹೀಟ್ಗೆ ಜೀವ ಕಳ್ಳೋಗಿ ಸಾವು ನೋವುಗಳು ನೋಡ್ತೀವಿ ನಾವು ನಾರ್ತ್ ಇಂಡಿಯಾ ಒಳಗೆ. ಬಟ್ ಎಲ್ಲೂ ಕೂಡ ನಮ್ಮ ಸೌತ್ ಇಂಡಿಯಾ ಒಳಗೆ ಸಾವು ನೋವು ಆಗಲ್ಲ. ಬಟ್ ಡಿಹೈಡ್ರೇಷನ್, ಮಕ್ಕಳಿಗೆ ನೀವು ಸಫಿಷಿಯೆಂಟ್ ನೀರು ಕೊಡ್ತೀರಾ, ಮಕ್ಕಳನ್ನ ಬಿಸಿಲಿನಲ್ಲೇ ಆಡ್ಲಿಕ್ಕೆ ಬಿಟ್ಟರೆ ಡೆಫಿನೆಟ್ಲಿ ಹೀಟ್ ಸ್ಟ್ರೋಕ್ ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ಅರಿವಿರಲಿ. ಸರ್, ಈಗ ಟ್ರಾವೆಲ್ ಮಾಡೋಂಥವ್ರು ಇರ್ತಾರೆ ಈ ಟೈಮಲ್ಲಿ, ಅಂದರೆ ತೀರಾ ಬಸ್ ಓಡಾಡ್ತಾರೆ, ಪರ್ಸನಲ್ ವೆಹಿಕಲ್ಸ್ ಓಡಾಡ್ತಾರೆ, ತೀರಾ ಬೆವರು ವಾಸನೆ ಈ ಥರ ಎಲ್ಲ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ತಲೆ ಸುತ್ತ ಬರುವಂಥ ಕೇಸ್ ನೋಡಿರ್ತೀವಿ, ದೇಹ ಆಯಾಸ ಆಗಿರುವಂಥ ಕೇಸ್ ನೋಡಿರ್ತೀವಿ. ಹೇಗೆ ಸರ್ ಇದೆಲ್ಲ ಈ ಟೈಮಲ್ಲಿ ಇಂಬ್ಯಾಲೆನ್ಸ್ ಮಾಡೋದು? ಇಲ್ಲ, ಇದು ಭಾಳ ಇಂಪಾರ್ಟೆಂಟ್. ಟ್ರಾವೆಲ್ ನೋಡಿ, ಪರ್ಸನಲ್ ವೆಹಿಕಲ್ಸ್ ಇದ್ದರೆ ಅಂಥ ಪ್ರಾಬ್ಲಮ್ ಇಲ್ಲ, ನೀವು ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಬೋದು, ಎಳ್ನೀರು ಕುಡಿಬೋದು. ನೀವು ಟ್ರೈನಾಗ ಹೋದರೆ ಭಾಳ ಕಂಫರ್ಟಬಲ್. ಆದರೆ ಅನ್ಫಾರ್ಚುನೇಟ್ಲಿ ಲಾಂಗ್ ಡಿಸ್ಟೆನ್ಸ್ ನೀವು AC ಬಸ್ನಾಗ ಹೋದರೂ ಕೂಡ ಈ ಬಿಸಿಲನ್ನ ಇದಕ್ಕೆ ತಾಪಕ್ಕೆ ನಿಮಗೆ ತಲೆ ಚಕ್ಕರ್ ಬಂದಂಗೆ ಆಗುತ್ತೆ. ಆ ಸಮಯದಲ್ಲಿ ಯಾರಿಗೇ ಆಗಲಿ ನೋಡಿ, ಎಷ್ಟೋ ಸಾರಿ ಮಕ್ಕಳು ಸ್ಟ್ಯಾಂಡ್ ಅಟೆನ್ಷನ್ನ ನಿಂತಾಗೆ ಡ್ರಿಲ್ ಸ್ಕೂಲ್ನ ಹತ್ರ ಹಂಗೆ ತಲೆ ಸುತ್ತು ಬಂದು ಬಿದ್ದೋಗ್ತಾರೆ. ಇದನ್ನು ಯಾಕೆ ಬಿದ್ದೋಗ್ತಾರೆ ಅಂದರೆ ಲೋ BP ಆಗುತ್ತೆ. ಅಂದರೆ ತಲೆಯಲ್ಲಿರೋ ಬ್ಲಡ್ಡು ಕಾಲಿನಲ್ಲಿ ಸೇರಿಕೊಳ್ಳುತ್ತೆ, ಅದನ್ನು ಪೂಲಿಂಗ್ ಆಫ್ ಬ್ಲಡ್ ಅಂತೀವಿ, ಬಿದ್ದೋಗ್ತಾರೆ. ಅಂಥವ್ರನ್ನ ದಯವಿಟ್ಟು ಎಬ್ಬರಿಸಿ ಕುಂಡ್ರಿಸ್ಬೇಡಿ. ಇದು ನಾನು ಭಾಳ ಸಾರಿ ಹೇಳಿದ್ದೀನಿ. ನಾನು ದಯವಿಟ್ಟು ಬಿದ್ದೋದರನ್ನ ಪಕ್ಕಕ್ಕೆ ತಿರುಗಿಸಿ ಮಲಗಿಸ್ಕೋಬೇಕು. ಒಂದು 2-3 ನಿಮಿಷ ಅವರ ಕಾಲನ್ನು ಎತ್ತಿ ಹಿಡ್ಕೋಬೇಕು. ಇಲ್ಲಾಂದರೆ ಒಂದು ಚೇರೋ ಸ್ಟೂಲೋ ಕಾಲು ಕೆಳಗಡೆ ಹಾಕಬೇಕು. ಯಾಕಂದರೆ ನಮ್ಮ ಕಾಲಿನಲ್ಲಿ 2 ಹೃದಯ ಇದೆ. ನಾವು ಈ ಮೀನು ಖಂಡನ ಪೆರಿಫರಲ್ ಹಾರ್ಟ್ ಅಂತೀವಿ. ಇಲ್ಲಿ ತುಂಬ ಹೊತ್ತು ನಿಂತುಬಿಟ್ರೆ ಬ್ಲಡ್ಡು ಇಲ್ಲಿ ನಿಂತು ಹೋಗುತ್ತೆ. ಅದನ್ನು ಮೇಲೆ ಕಾಲು ಎತ್ತಿದರೆ ಫುಟ್ ಎಲಿವೇಶನ್ ಅಂತೀವಿ, ಮತ್ತೆ ಬರುತ್ತೆ. ಯೂಶ್ವಲಿ 4-5 ನಿಮಿಷದಲ್ಲಿ ಅವ್ರು ರಿಕವರಿ ಆಗ್ತಾರೆ. ಯಾರೂ ಗಾಬರಿ ಆಗಬೇಡಿ. ಸೊ ಆದ್ದರಿಂದ ಬಿಸಿಲಿನಲ್ಲಿ ಬಿದ್ದವ್ರನ್ನ ಸಾಧ್ಯವಾದರೆ ಮೆಲ್ಲಗೆ ತೊಗೊಂಡೋಗಿ ನೆರಳಿನಲ್ಲಿ ಮಲಗಿಸಿ. ಬಟ್ ದಯವಿಟ್ಟು ಎತ್ಕೊಂಡೋಗಿ ಕುಂಡ್ರಿಸ್ಬೇಡಿ. ಇನ್ಫ್ಯಾಕ್ಟ್ 18 ವರ್ಷದಿಂದ ಹಿಂದೆ ಇದೇ ಬೆಂಗಳೂರಿನಲ್ಲಿ ಒಂದು ಹೈಟೆಕ್ ಶಾಲೆಯಲ್ಲಿ ಒಂದು ಹೆಣ್ಮಗು ಅಟೆನ್ಷನ್ನ ನಿಂತಿದ್ದಾಗ ಬಿದ್ದೋಗ್ತಾಳೆ. ಆ ಮಗುನ, ಇದು ನೇಚರ್ಸ್ ಮೆಕ್ಯಾನಿಸಮ್. ಯಾರಿಗೆ ಬ್ರೈನೇ ಹೇಳುತ್ತೆ ಬಿದ್ದೋಗು ಅಂತ, ಅವ್ರು ಬಿದ್ದೋಗ್ತಾರೆ. ದಯವಿಟ್ಟು ಅಂಥವ್ರನ್ನ ಹಿಡ್ಕೋಬೇಡಿ. ಆ ಸ್ಕೂಲ್ನಲ್ಲಿ, ಅದು ಹೈಟೆಕ್ ಸ್ಕೂಲು, ಸೆಕ್ಯೂರಿಟಿ ಬಂದು ಅವಳನ್ನ ಎತ್ಕೊಂಡೋಗಿ ಸೋಫಾ ಮೇಲೆ ಕುಂಡ್ರಿಸ್ತಾನೆ. 5 ನಿಮಿಷಕ್ಕೆ ಸತ್ತೋಗ್ತಾಳೆ. ಇಟ್ ವಾಸ್ ಎ ಬಿಗ್ ಕೇಸ್ 18 ವರ್ಷದಿಂದ. ಬಟ್ ಅವ್ರಿಗೆ ಅರಿವಿರಲಿಲ್ಲ. ದೇವರೇ ಬ್ರೈನೇ ಹೇಳಿರುತ್ತೆ ನಿನ್ನ ಮಲಕ್ಕೋ, ಫ್ಲ್ಯಾಟ್ ಆಗು ಅಂತ. ಸೊ ಇವ್ರು ಎತ್ಕೊಂಡೋಗಿ ಕುಂಡ್ರಿಸೋದ್ರ ಬದಲು ಅಲ್ಲೇ ಕಾಲು ಎತ್ತಿ ಹಿಡ್ಕೊಂಡಿದ್ರೆ ಆ ಹುಡುಗಿ ಉಳ್ಕೊಳ್ಳೋದು. ಇದೆಲ್ಲ ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಆದ್ದರಿಂದ ಈ ವಿಚಾರವನ್ನು ಈ ಮಾಧ್ಯಮದ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ.